ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 85. ರಿಷಿ, ಆಗಲೇ ತುಂಬ ಹೊತ್ತಾಯಿತು. ಶರದಿ ಇನ್ನೂ ಬರಲಿಲ್ಲ. ನನಗೆ ಯಾಕೋ ಭಯವಾಗುತ್ತಿದೆ ಎಂದರು ವಸುಂಧರ. ಎಷ್ಟೇ ಆದರೂ ಎತ್ತ ತಾಯಿ, ಮಕ್ಕಳಿಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ. ನನಗೂ ಅದೇ ಭಯ ಆಗ್ತಿದೆ ಅಮ್ಮ. ಫೋನ್ ಬೇರೆ ನಾಟ್ ರೀಚಬಲ್ ಬರುತ್ತಿದೆ ಎಂದನು. ರಿಷಿ ಆಗಲೇ ಶರದಿಗೆ ಅರ್ಧ ಗಂಟೆಯಿಂದ ಕರೆ ಮಾಡುತ್ತಿದ್ದರು. ಅವಳ ಫೋನ್ ನಾಟ್ ರೀಚಬಲ್ ಎಂದೇ ಬರುತ್ತಿತ್ತು. ರಿಷಿ, ಸ್ಪಂದನ ಅವರಿಗೆ ಕರೆ ಮಾಡು ಎಂದು ಹೇಳುತ್ತಿದ್ದ ಹಾಗೆ, ಬೇಡ ಅಮ್ಮ, ಅವರು ಸಮಾರಂಭದಲ್ಲಿ ಇರುತ್ತಾರೆ. ಅವರಿಗೆ ತೊಂದರೆ ಕೊಟ್ಟ ಹಾಗೆ ಆಗುತ್ತದೆ. ಅಲ್ಲದೆ ನಾವು ಪದೇ ಪದೇ ಹೀಗೆ ಕರೆ ಮಾಡಿದರೆ ಶರದಿಯ ಮೇಲೆ ತಪ್ಪು ತಿಳಿದರೆ ಕಷ್ಟ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ, ಅವಳು ಬರಲಿಲ್ಲ ಎಂದರೆ ನಾನೇ ಶಾಲೆಯ ಬಳಿ ಹೋಗುತ್ತೇನೆ ಎಂದನು. ರಿಷಿಗೆ ಮಾತ್ರೆ ತಿಂದರೂ ಸಹ ಸರಿಯಾಗಿ ಜ್ವರ ಅರಿದಿರಲಿಲ್ಲ. ಇನ್ನೂ ಜ್ವರದ ತಾಪದ ಸುಸ್ತಿನಿಂದ ಇದ್ದನು. ಮಧ್ಯಾಹ್ನ ನನ್ನ ಮಗಳು ಅಲಂಕಾರ ಮಾಡಿಕೊಂಡು ಹೋದಾಗಲೇ ಅವಳನ್ನು ಕಳಿಸಬೇಡ, ಇದು ಕೆಟ್ಟ ಸಮಾಜ ಎಂದು ಹೇಳಿದೆ. ನನ್ನ ಮಾತು ಕೇಳಿಲ್ಲ ನೀನು. ಈಗ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಬೇಕು, ಆಗ ಇದಕ್ಕೆ ನೀನೇ ಹೊಣೆಯಾಗುತ್ತೀಯ ಎಂದು ಹೆಂಡತಿಯ ಮುಂದೆ ಕುಡಿದು ಬಂದು ಅವರಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ರಿಷಿಯ ತಂದೆ ಸ್ವಾಮಿನಾಥನ್. ಇನ್ನೊಂದು ಬಾರಿ ಅಪಶಕುನದ ಮಾತನಾಡಿದರೆ ನಾನಂತೂ ಸುಮ್ಮನಿರುವುದಿಲ್ಲ. ನಿನಗೆ ಮನೆಯ ಜವಾಬ್ದಾರಿ ಇದ್ದು ನೀನು ದುಡಿಯಲು ಹೋಗಿದ್ದರೆ ನನ್ನ ಮಗಳನ್ನು ದುಡಿಯಲು ನಾನು ಯಾಕೆ ಕಳಿಸುತ್ತಿದ್ದೆ? ಮದುವೆಯಾಗಿ ಗಂಡನ ಮನೆಯಲ್ಲಿ ಸುಖವಾಗಿ ಜೀವನ ಮಾಡಬೇಕಾಗಿರುವ ನನ್ನ ಮಗಳು ಇವತ್ತು ನನ್ನ ಮನೆಯಲ್ಲಿ ಕಷ್ಟಪಡುತ್ತಿದ್ದಾಳೆ. ಅದರ ಪರಿಜ್ಞಾನ ಇಲ್ಲದೆ ಈಗ ಬಂದು ನನ್ನನ್ನು ಹೊಣೆ ಮಾಡಿ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಿದ್ದೀಯಾ ಎಂದು ಗಂಡನಿಗೆ ಜೋರು ಮಾಡಿದರು ವಸುಂಧರ. ಅಮ್ಮ, ಅಪ್ಪನ ಬುದ್ಧಿ ಗೊತ್ತಿದ್ದರೂ ಯಾಕೆ ಸುಮ್ಮನೆ ಅವರ ಜೊತೆ ವಾದ ಮಾಡುತ್ತೀಯ? ಬಿಡು ಹೋಗಲಿ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಕುಡಿತದ ಅಮಲಿನಲ್ಲಿ ಮಾತನಾಡುತ್ತಾರೆ ಎಂದರೆ ನೋಡು ರಿಷಿ, ಹೇಗೆಲ್ಲ ಮಾತನಾಡುತ್ತಿದ್ದಾರೆ. ಈ ಮನುಷ್ಯನಿಂದ ಜೀವನದುದ್ದಕ್ಕೂ ಬರೀ ನೋವನ್ನು ಅನುಭವಿಸುತ್ತಾ ಬಂದಿದ್ದೇನೆ. ಮುಪ್ಪಿನ ಕಾಲದಲ್ಲೂ ಕೂಡ ನೆಮ್ಮದಿ ಕೊಡಲಿಲ್ಲ ನನಗೆ ಇವರು ಎಂದು ಬಂದ ಕಣ್ಣೀರನ್ನು ಸೆರಗಿನಂಚಿನಲ್ಲಿ ತೊಡಗಿಕೊಂಡಿದ್ದರು. ತಾಯಿಯ ಮಾತಿಗೆ ರಿಷಿಗೆ ಏನು ಹೇಳಬೇಕು ಎಂದು ತೋಚದೆ ಗಂಟಲು ಕಟ್ಟಿದಂತಾಗಿತ್ತು. ತಾಯಿ ಪಟ್ಟಂತಹ ಕಷ್ಟಗಳನ್ನು ಕಣ್ಣಾರೆ ನೋಡಿಕೊಂಡು ಬೆಳೆದವನು ಅವನು. ಅಪ್ಪ, ಶರದಿಗೆ ಏನೂ ಆಗಿಲ್ಲ, ಬರ್ತಾಳೆ. ಫಂಕ್ಷನ್ ಇನ್ನೂ ಮುಗಿದಿಲ್ಲ ಎನಿಸುತ್ತದೆ. ನೀವು ಹೋಗಿ ಮಲಗಿ ಎಂದು ತಂದೆಯನ್ನು ಮಲಗಲು ಕಳುಹಿಸಿದವನು, ಅಮ್ಮ ನೀನು ಅಳಬೇಡ, ಶರದಿಗೆ ಏನೂ ಆಗುವುದಿಲ್ಲ ಎಂದು ತಾಯಿಗೆ ಸಮಾಧಾನ ಮಾಡುವ ಅವನ ಮನದಲ್ಲಿ ಹೇಳಲಾಗದ ಸಂಕಟ ಶುರುವಾಯಿತು. ಶಾಲೆಗೆ ಬಂದಿದ್ದ ಗೆಸ್ಟ್ಗಳು, ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಹೊರಟಿ ಹೋಗಿ ಆಗಿತ್ತು. ಆರಾಧ್ಯ ಶಾಲೆಯ ಆವರಣದಲ್ಲಿ ಒಬ್ಬಳೇ ನಿಂತು ಚಡಪಡಿಕೆಯಿಂದ ಯಾರಿಗೋ ಕರೆ ಮಾಡುತ್ತಿರುವುದನ್ನು ದೂರದಿಂದಲೇ ನೋಡಿದವನು ಅವಳ ಬಳಿಗೆ ಬಂದು, ಮುದ್ದು, ಯಾರಿಗೆ ಕಾಲ್ ಮಾಡ್ತಿದ್ದೀಯಾ? ಏನಾಯಿತು ಎಂದು ಕೇಳಿದನು. ಶರದಿಗೆ ಅಣ್ಣ, ತುಂಬ ತಡ ಆಗಿದೆ, ಈಗ ಹೋಗಬೇಡ, ನಾವೇ ನಿನ್ನನ್ನು ಡ್ರಾಪ್ ಮಾಡುತ್ತೇವೆ ಎಂದು ಎಷ್ಟು ಹೇಳಿದರೂ ಕೇಳದೆ, ಬಸ್ ಇಲ್ಲ ಎಂದರೆ ಅಣ್ಣನಿಗೆ ಕರೆ ಮಾಡ್ತೀನಿ ಎಂದು ಶರದಿಯು ಒಬ್ಬಳೇ ಹೊರಟಳು. ಬಸ್ ಸಿಕ್ಕಿತಾ ಎಂದು ಕೇಳೋಣ ಅಂತ ಕರೆ ಮಾಡುತ್ತಿದ್ದರೆ ಅವಳ ಫೋನ್ ನಾಟ್ ರೀಚಬಲ್ ಎಂದು ಬರುತ್ತಿದೆ. ನನಗೇಗೋ ಭಯವಾಗುತ್ತಿದೆ ಎಂದು ಅದೇ ಭಯದಲ್ಲಿ ಹೇಳಿದಳು. ಧನುಷ್ಗೆ ಅವಳು ಮನೆಗೆ ಹೋಗಿರುವ ವಿಚಾರವೇ ಗೊತ್ತಿಲ್ಲ. ಈಗ ಅವಳು ಒಬ್ಬಳೇ ಹೋಗಿದ್ದಾಳೆ ಎಂದು ತಿಳಿದು ಅವನ ಮನದಲ್ಲಿಯೂ ಭಯ ಆವರಿಸಿತು. ಅವಳಿಗೆ ತುಂಬ ಕೊಬ್ಬು ಎಂದು ಅವತ್ತು ನಾನು ಹೇಳಿದರೂ ನೀನು ಕೇಳಲಿಲ್ಲವಲ್ಲ. ಇವತ್ತು ನೀನೇ ನೋಡು, ತಲೆ ಕೆಟ್ಟವಳ ಹಾಗೆ ಈ ಸರಿ ರಾತ್ರಿಯಲ್ಲಿ ಒಬ್ಬಳೇ ಹೋಗಿದ್ದಾಳೆ. ಅವಳ ಅಣ್ಣ ಕರೀತಿದ್ದ ಹಾಗೆ ಓಡಿ ಬರಲು ಅವರ ಮನೆ ಏನು ಪಕ್ಕದ ರಸ್ತೆಯಲ್ಲಿ ಇಲ್ಲ, ತುಂಬ ದೂರ ಇದೆ. ಯಾರಾದರೂ ಏನಾದರೂ ಹೇಳಿದರೆ ಕೇಳಬೇಕು ಎನ್ನುವ ವ್ಯವಧಾನ ಅವಳಲ್ಲಿ ಇಲ್ಲ. ಎಲ್ಲವೂ ತಾನು ಅಂದುಕೊಂಡಂತೆ ನಡೆಯಬೇಕು ಎನ್ನುವ ಹಠಮಾರಿ. ಎಲ್ಲಾದರೂ ಹೋಗಿ ಏನಾದರೂ ತೊಂದರೆ ಮಾಡಿಕೊಳ್ಳಲಿ, ನಮಗೇನು ಬಿಡು ಎಂದು ಕೋಪದಲ್ಲಿ ಹೇಳಿದನು. ಒಂದೆಡೆ ಅವಳು ಒಬ್ಬಳೇ ಹೋಗಿದ್ದಾಳೆ ಎನ್ನುವ ಕೋಪ, ಇನ್ನೊಂದೆಡೆ ಅವಳಿಗೆ ಏನಾದರೂ ಆಗುವುದು ಎನ್ನುವ ಭಯ. ಎರಡನ್ನು ಒಟ್ಟು ಸೇರಿಸಿ ಅವನಿಗೆ ಅರಿವಿಲ್ಲದೆ ಒಂದೇ ಸಮ ಶರದಿಯನ್ನು ಬೈಯತೊಡಗಿದನು. ಅಣ್ಣ, ಮೊದಲೇ ನನಗೆ ಭಯವಾಗುತ್ತಿದೆ, ನೀನು ಈಗೆಲ್ಲ ಮಾತನಾಡಬೇಡ ಎಂದಳು ಮತ್ತೊಮ್ಮೆ ಭಯದಲ್ಲಿ. ಮತ್ತೆ ಇನ್ನು ಹೇಗೆ ಮಾತನಾಡುವುದು ಮುದ್ದು? ನೀನು ಅಷ್ಟು ಹೇಳಿದರೂ ಒಬ್ಬಳೇ ಹೋಗಿದ್ದಾಳೆ ಎಂದರೆ ಇನ್ನೆಷ್ಟು ಕೊಬ್ಬು ಅವಳಿಗೆ ಎಂದು ಮತ್ತೊಮ್ಮೆ ಅವಳ ಮೇಲಿನ ಅಸಮಾಧಾನವನ್ನು ಹೊರಹಾಕಿದನು. ಅಣ್ಣ,
ಪ್ಲೀಸ್ ಬಾ ಅಣ್ಣ, ಇಲ್ಲೇ ಮುಂದಿರುವ ಬಸ್ ಸ್ಟಾಪಿನವರೆಗೂ ಹೋಗಿ ನೋಡಿಕೊಂಡು ಬರೋಣ ಎಂದಳು. ಸರಿ, ಈ ರಾತ್ರಿಯಲ್ಲಿ ನೀನು ಬರುವುದು ಬೇಡ ಮುದ್ದು, ನೀನು ಇಲ್ಲಿಯೇ ಇರು, ನಾನೇ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದನು. ಅಣ್ಣ, ನೀನೊಬ್ಬನೇ ಹುಡುಕುತ್ತೀಯ, ಬೇಡ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ, ಇಬ್ಬರು ಸೇರಿ ಹುಡುಕೋಣ ಎಂದಳು. ಬೇಡ ಮುದ್ದು, ಇಷ್ಟು ರಾತ್ರಿಯಲ್ಲಿ ನೀನು ಬರುವುದು ಬೇಡ. ಮಮ್ಮಿ ನಾನು ಎಲ್ಲಿ ಎಂದು ಕೇಳಿದರೆ ಬೇರೆ ಏನೋ ಕೆಲಸ ಇತ್ತು, ಹೊರಟು ಹೋದೆ ಎಂದು ಹೇಳು. ನೀನು ಮಮ್ಮಿ ಪಪ್ಪ ಜೊತೆ ಮನೆಗೆ ಹೋಗು ಎಂದವನು ಕಾರಿನ ಬಳಿಗೆ ಹೋಗಿದ್ದನು. ಕಾರು ಶಾಲೆಯ ಗೇಟನ್ನು ದಾಟುವವರೆಗೂ ಅದನ್ನೇ ನೋಡಿದವಳು ನಂತರ ಅಲ್ಲಿಂದ ಹೋಗಿದ್ದಳು. ಪ್ರತಿದಿನ ದಿನಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಕಿರುಕುಳ ಎಂದೆಲ್ಲ ನೋಡುತ್ತಿದ್ದವಳು ಇಂದು ತಾನೇ ಅದಕ್ಕೆ ಬಲಿಯಾಗುತ್ತಿದ್ದೇನೆ ಎಂದು ನೆನೆದು ಅವಳ ಉಸಿರು ನಿಂತಂತೆ ಆಗಿತ್ತು. ನಾಲ್ವರಲ್ಲಿ ಒಬ್ಬ ಶರದಿಯ ಕೈ ಹಿಡಿಯುತ್ತಿದ್ದ ಹಾಗೆ ಮೈ ಮೇಲೆ ಹಾವು ಹರಿದಂತಾಗಿತ್ತು ಅವಳಿಗೆ. ನನ್ನ ಕೈ ಬಿಡು ಎಂದು ಅವನಿಂದ ಬಿಡಿಸಿಕೊಳ್ಳಲು ತುಂಬ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಇವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಹಿಡಿತ ಬಿಗಿಯಾಗುತ್ತಿತ್ತು. ಇನ್ನೊಬ್ಬ ಬಂದು ಇನ್ನೊಂದು ಕೈ ಹಿಡಿದಿದ್ದನು. ಅವಳು ಕೈಯಲ್ಲಿ ಹಿಡಿದಿದ್ದ ತನ್ನ ಬ್ಯಾಗ್, ಮೊಬೈಲ್ ಎಲ್ಲವೂ ನೆಲದ ಪಾಲಾಗಿದ್ದವು. ಯಾರಾದರೂ ಕಾಪಾಡಿ, ಪ್ಲೀಸ್ ಯಾರಾದರೂ ಕಾಪಾಡಿ ಎಂದು ಗಂಟಲು ಬಿರಿಯುವ ಹಾಗೆ ಕೂಗಿದಳು. ಆದರೆ ಅಲ್ಲಿ ಅವಳ ಸಹಾಯಕ್ಕೆ ಬರುವವರು ಯಾರೂ ಇರಲಿಲ್ಲ. ಇಷ್ಟೆಲ್ಲ ನೋವು ಅನುಭವಿಸುವ ಬದಲು ಒಂದೇ ಸಲ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಾರದಾ ಎಂದು ಬೇಡಿಕೊಂಡಿದ್ದಳು. ಎಂದಾದರೂ ಇಂತಹ ಅತ್ಯಾಚಾರದ ಸುದ್ದಿಗಳನ್ನು ಕೇಳಿದಾಗ ಅಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ನೆನೆದು ನೊಂದು ಹೋಗಿದ್ದಳು. ಇಂದು ಅವಳೇ ಆ ಕೂಪದಲ್ಲಿ ಸಿಲುಕಿ ನರಳುತ್ತಿದ್ದಾಳೆ. ಇಬ್ಬರು ಗೋಮುಖ ವ್ಯಾಘ್ರಗಳು ಅವಳ ಕೈ ಹಿಡಿದು ರಸ್ತೆಯ ಬದಿಯ ಒಂದು ಮರದ ಬಳಿ ಎಳೆದೊಯ್ದರು. ಇನ್ನೊಬ್ಬ ರಾಕ್ಷಸ ಅವಳ ಎದೆಯ ಬಳಿ ಇದ್ದ ಸೆರಗನ್ನು ತೆಗೆಯಲು ಕೈ ಹಾಕುತ್ತಿದ್ದ ಹಾಗೆ ಅವನ ಉಗುರಿನ ಗುರುತು ಅವಳ ಎದೆಯ ಮೇಲೆ ಅಚ್ಚಾಗಿದ್ದವು. ಅದರ ಊರಿಗೆ ಅಮ್ಮ ಎಂದು ಕೂಗಿಕೊಂಡಿದ್ದಳು. ಅವಳ ಸೆರಗನ್ನು ಪಿನ್ ಹಾಕಿ ಬಂಧಿಸಿದ್ದರಿಂದ ಅದನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. ಅವರಿಂದ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಲೇ ಮತ್ತೆ ರಸ್ತೆ ಬಳಿಗೆ ಬಂದಿದ್ದಳು. ಅವಳ ಕೂಗಾಟವನ್ನು ಕೇಳಿದ ಒಬ್ಬ ಒಡನೆ ಬಾಯಿ ಮುಚ್ಚು ಎನ್ನುವಂತೆ ಅವಳ ಕಪಾಳಕ್ಕೆ ಬಾರಿಸಿದ್ದನು. ಅವನು ಹೊಡೆದ ಹೊಡೆತಕ್ಕೆ ಇವಳ ತಲೆ ಧಿಮ್ ಎಂದಿತು. ಆದರೂ ಸುಮ್ಮನಾಗದವಳು, ಪಾಪಿಗಳ, ನಿಮಗೆ ಅಕ್ಕ ತಂಗಿಯರು ಯಾರೂ ಇಲ್ವಾ? ದಯವಿಟ್ಟು ನನ್ನ ನಿಮ್ಮ ತಂಗಿ ಎಂದು ತಿಳಿದು ಬಿಟ್ಟು ಬಿಡಿ ಎಂದು ಸೋತ ಧ್ವನಿಯಲ್ಲಿ ಹೇಳಿದಳು. ಹೌದು, ನಾವು ಪಾಪಿಗಳೇ ಎಂದು ಹೇಳುತ್ತಾ ಅವಳ ಕೆನ್ನೆಯ ಬಳಿ ಬಾಯಿ ತಂದವನ ಕೆನ್ನೆಗೆ ರಪ್ಪನೆಂದು ಹೊಡೆತ ಬಿದ್ದಿತ್ತು. ಬಿದ್ದ ಹೊಡೆತಕ್ಕೆ ಅಮ್ಮ ಎಂದು ಕೂಗುತ್ತಾ ಕೆಳಗೆ ಬಿದ್ದಿದ್ದವನನ್ನು ನೋಡಿದ ಶರದಿ ಹೊಡೆದವರು ಯಾರು ಎಂದು ತಲೆ ಎತ್ತಿ ನೋಡಿದರೆ ಉಗ್ರ ನರಸಿಂಹನ ಅವತಾರದಲ್ಲಿ ನಿಂತಿದ್ದನು ಧನುಷ್. ಅಲ್ಲಿ ಧನುಷ್ನನ್ನು ನೋಡಿ ಹೋಗುತ್ತಿದ್ದ ಜೀವ ಬಂದಂತಾಗಿತ್ತು. ಅವನನ್ನು ನೋಡಿದವಳ ಅಳು ಹೆಚ್ಚಾಗಿತ್ತು. ಬಸ್ ನಿಲ್ದಾಣದ ಬಳಿ ಕಾರು ನಿಲ್ಲಿಸಿ ಕೆಳಗೆ ಇಳಿದವನು ಶರದಿ ಎಂದು ಕೂಗುತ್ತಲೇ ಸ್ವಲ್ಪ ಮುಂದೆ ಬಂದವನಿಗೆ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಅವಳ ಬ್ಯಾಗ್, ಮೊಬೈಲ್ ಕಣ್ಣಿಗೆ ಬಿದ್ದಿತ್ತು. ಆಗಲೇ ಅವಳಿಗೆ ಯಾವುದೋ ಅಪಾಯವಾಗಿದೆ ಎನ್ನುವ ಮುನ್ಸೂಚನೆ ಸಿಕ್ಕಿ ಅವನ ಹೃದಯದ ಬಡಿತ ಜೋರಾಯಿತು. ನಡುಗುವ ಕೈಗಳಿಂದಲೇ ಅವಳನ್ನು ತೆಗೆದುಕೊಂಡವನು ಮುಂದೆ ಬಂದವನಿಗೆ ಶರದಿಯ ಕೂಗು ಕೇಳಿ ಅಲ್ಲಿಂದ ಶರದಿ ಧ್ವನಿ ಬಂದಲ್ಲಿಗೆ ಓಡಿ ಬಂದವನಿಗೆ ಅಲ್ಲಿನ ದೃಶ್ಯ ನೋಡಿ ಅವನ ದೇಹದೊಳಗಿನ ರಕ್ತವೆಲ್ಲ ಕುದಿಯತೊಡಗಿತು. ಅದೇ ವೇಳೆಗೆ ಶರದಿಯ ಕೆನ್ನೆಗೆ ಹಸಿದ ಹುಲಿಯಂತೆ ಬಾಯಿ ಹಾಕಲು ಬಂದವನಿಗೆ ತನ್ನ ಕೋಪವನ್ನೆಲ್ಲ ಒಟ್ಟುಗೂಡಿಸಿ ಹೊಡೆದಿದ್ದನು. ಅವನಿಗೆ ಬಿದ್ದ ಹೊಡೆತವನ್ನು ನೋಡಿ ಶರದಿಯನ್ನು ಹಿಡಿದಿದ್ದ ಇನ್ನಿಬ್ಬರು ಅವಳ ಕೈ ಬಿಟ್ಟಿದ್ದರು. ಯಾರೋ ನೀನು, ನನ್ನ ಗೆಳೆಯನಿಗೆ ಹೊಡಿತೀಯಾ ಎಂದು ಹೇಳಿದ ಒಬ್ಬ ಧನುಷ್ಗೆ ಹೊಡೆಯಲು ಬರುತ್ತಿದ್ದ ಹಾಗೆ ಅವನ ಕೈ ಹಿಡಿದು ತಿರುಚಿದವನು, ಇದೇ ಕೈಯಲ್ಲಿ ಅಲ್ಲವಾ ಅವಳನ್ನು ಮುಟ್ಟಿದ್ದು ಎಂದು ಹೇಳುತ್ತಾ ಮತ್ತೊಮ್ಮೆ ಕೈ ಮುರಿಯುವ ಹಾಗೆ ತಿರುಚುತ್ತಿದ್ದ. ಹಾಗೆ ಅಮ್ಮ ಎಂದು ಕೂಗಿದ್ದನು. ನನ್ನ ಮಕ್ಕಳ, ಅವಳನ್ನು ಮುಟ್ಟುವಾಗ ಅಮ್ಮ ನೆನಪಾಗಲಿಲ್ಲವಾ ಎಂದವನು ಒಬ್ಬೊಬ್ಬರಿಗೂ ಹುಟ್ಟಿದ ದಿನ ಕಾಣುವಂತೆ ಬಾರಿಸಿದ್ದನು. ಅವನ ಶರೀರದಲ್ಲಿ ಇದ್ದ ಕೋಪವೆಲ್ಲ ಕರಗುವ ತನಕ ಹೊಡೆದಿದ್ದನು. ಅದೇ ಕೋಪದಲ್ಲಿ ಶರದಿಯ ಬಳಿಗೆ ಹೋದವನು, ನನ್ನ ಬಳಿ ಜಗಳವಾಡುವಾಗ ಮಾತ್ರ ನಿನ್ನ ಮೈ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಪೂಲನ್ ದೇವಿ ಎಲ್ಲರೂ ಬರುತ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಎಂದು ಮಾತ್ರ ಗೊತ್ತಿಲ್ಲ ನಿನಗೆ. ಈ ಸರಿ ರಾತ್ರಿಯಲ್ಲಿ ಒಬ್ಬಳೇ ಬರಬಾರದು ಎನ್ನುವ ಕಾಮನ್ ಸೆನ್ಸ್ ಇಲ್ಲವಾ ನಿನಗೆ? ಇಡಿಯಟ್ ನೀನು ಎಂದು ಅವಳ ಮುಂದೆ ನಿಂತು ಒಂದೇ ಸಮ ಕೂಗಾಡಿದನು. ಮೊದಲೇ ಎದರಿದ್ದವಳು
ಅವನ ಜೋರು ಮಾತಿಗೆ ತನ್ನ ಮುಖ ಮುಚ್ಚಿ ಜೋರಾಗಿ ಅಳಲು ಶುರು ಮಾಡಿದಳು. ಹಿಂದೆ ಮುಂದೆ ನೋಡದೆ ಬೈಯುವುದೇನೋ ಬೈದವನಿಗೆ ಮುಖ ಮುಚ್ಚಿಕೊಂಡು ಅಳುತ್ತಿದ್ದವಳನ್ನು ನೋಡಿ ಅಯ್ಯೋ ಎನಿಸಿತು. ನಾನೆಂಥ ತಪ್ಪು ಮಾಡಿದೆ? ಮೊದಲೇ ಹೆದರಿದ್ದಾಳೆ, ಈಗ ನಾನು ರೇಗಿದ್ದಕ್ಕೆ ಇನ್ನೂ ಅಳುತ್ತಿದ್ದಾಳೆ ಎಂದುಕೊಂಡವನು ಈಗ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾದನು. ಶರದಿ, ಐ ಆಮ್ ರಿಯಲಿ ಸಾರಿ. ಒಬ್ಬಳೇ ಬಂದಿದ್ದೀಯಲ್ಲ ಎನ್ನುವ ಕೋಪಕ್ಕೆ ಹಾಗೆಲ್ಲ ಮಾತನಾಡಿದೆ ಎಂದು ಮೆಲು ಧ್ವನಿಯಲ್ಲಿ ಹೇಳಿದನು. ಆದರೆ ಅವಳ ಅಳು ಮಾತ್ರ ನಿಂತಿರಲಿಲ್ಲ. ಅವಳನ್ನು ಸಮಾಧಾನ ಮಾಡುವ ಪರಿ ತಿಳಿಯದೆ ಒಡನೆ ಅವಳನ್ನು ತಬ್ಬಿ ಮತ್ತೊಮ್ಮೆ ಸಾರಿ ಶರದಿ ಎಂದಿದ್ದನು. ಧನುಷ್ ತಬ್ಬುತ್ತಿದ್ದ ಹಾಗೆ ಮುಖ ಮುಚ್ಚಿದ ಅವಳ ಕೈಗಳನ್ನು ಸರಿಸಿ ಅವನನ್ನು ಬಿಗಿಯಾಗಿ ತಬ್ಬಿದಳು. ಅವನ ಎದೆಗೆ ಮುಖ ಒತ್ತಿ ಜೋರಾಗಿ ಅಳಲು ಶುರು ಮಾಡಿದಳು. ಧನುಷ್ಗೆ ಉಸಿರಾಡಲು ಕಷ್ಟವಾಗುವಂತೆ ಅವಳ ಹಿಡಿತ ಬಿಗಿಯಾಗಿತ್ತು. ಅವಳ ಹಿಡಿತದಲ್ಲಿಯೇ ಅವಳೆಷ್ಟು ಹೆದರಿದ್ದಾಳೆ ಎಂದು ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಶರದಿ, ಯಾಕೆ ಇಷ್ಟೊಂದು ಅಳುತ್ತಿದ್ದೀಯಾ? ಈಗ ಏನೂ ಆಗಿಲ್ಲ, ಅಳು ನಿಲ್ಲಿಸು ಎಂದು ಅವಳ ತಲೆ ನೀವುತ್ತಾ ಹೇಳಿದನು. ಇಲ್ಲ ಧನು, ನೀನು ಬರಲಿಲ್ಲ ಎಂದಿದ್ದರೆ ಎಂದು ಮಾತು ನಿಲ್ಲಿಸಿದವಳ ಅಳು ಜೋರಾಗಿತ್ತು. ಮುಂದುವರೆಯುವುದು. ಧನ್ಯವಾದಗಳು.